ಜಿತಂತೆ ಪುಂಡರೀಕಾಕ್ಷ ಜಿತಂತೆ ವಿಶ್ವಭಾವನಾ ನಮಸ್ತೆ ಶ್ರೀಕೇಶ ವೃಷಪೂರ್ವಜ. ಏನಾಗಿತ್ತೀಗ? ಅದಾಗಿದೆಯಲ್ಲ. ಹಾ, ಯಚ್ಚಾಪರಾಧಂ ಕೃತವಾನ್ ಅಜ್ಞಾನಾತ್ ಪುರುಷೋತ್ತಮ ಅಜ್ಞಸ್ಯ ಮಮ ದೇವೇಶ ತತ್ಸರ್ವಂ ಕ್ಷಂತುಮರ್ಹಸಿ. ಅಜ್ಞಾ ಎಷ್ಟೋ ತಪ್ಪ ಮುದ್ದಿದೆ ಅದಲ್ಲ. ಎಲ್ಲಿದೆ? ಸರ್ವೇಶು ದೇಶಕಾಲೇಶು. ಹಾ, ಸರ್ವೇಷು ದೇಶಕಾಲೇಶು ಸರ್ವಾವಸ್ಥಾಸು ಚಾಚ್ಯುತ. ನೋಡಿ, ಸರ್ವೇಷು ದೇಶಕಾಲೇಶು, ಯಾವ ದೇಶಕ್ಕೆ ಹೋದ್ರು ದೇವರಂ ಸ್ವಾಮಿ, ಯಾವ ಕಾಲದಲ್ಲೂ ಕೂಡ 24 hours ಪರಮಾತ್ಮ ಸ್ವಾಮಿ. ಅಷ್ಟೇ ಅಲ್ಲ, ಯಾವ ಅವಸ್ಥೆಯಲ್ಲೂ ಕೂಡ, ಜಾಗೃತ ಅವಸ್ಥೆ, ಸುಷುಪ್ತ, ಎಲ್ಲದರಲ್ಲೂ ಕೂಡ ಏನಾಗಿದ್ದೇವೆ ನಾವೀಗ? ಭಗವದ್ ಅಧೀನ. ಇವೆಲ್ಲ ಬ್ರಹ್ಮಸೂತ್ರ ಓದಿದ್ರೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಏನಂತ. ಸರ್ವ ದೇಶೇಶು ಕಾಲೇಶು ಸ ಏಕ ಪರಮೇಶ್ವರ. ನಾವು ಹಾಗಲ್ಲ, ನಾವು ಆ ಥರ ದಾಸರು. ಎಲ್ಲಾ ದೇಶ ಕಾಲಗಳಲ್ಲೂ ಕೂಡ ಪರಮಾತ್ಮನ ದಾಸರಾಗಿದ್ದೇವೆ. ಬರೀ ಹೊತ್ತಿ ಬರ್ತಾರ. ಟೈಮಿಂಗ್ಸ್ ಚೇಂಜ್ ಮಾಡ್ಬೇಕಷ್ಟೇ. ಇತ್ತೇವ ಮನೆಯ ಸ್ತುತ್ಯ ಸ್ತುತ್ವಾ ದೇವಂ ಸರ್ವಕಾಲೇಶು ಸರ್ವಾವಸ್ಥಾಸು ಚಾಚ್ಯುತ. ಕಿಂಕರು ಸರ್ವಾವಸ್ಥಾಸು, ಮತ್ತೆ ಮಡಿ ಅವಸ್ಥೆ, ಮೇಲಿಗೆ ಅವಸ್ಥೆ, ಸೂತಕದ ಅವಸ್ಥೆ, ಎಲ್ಲ ಯಾವ ಅವಸ್ಥೆ ತಗೊಂಡ್ರೆ ಸೂತಕ ಇದೆ ಇಲ್ಲ ಅಲ್ಲ, ಆಗ್ಲೂ ದೇವರ ಸೇನಾನೆ. ಇದು ಯಾವ ಕಾರಣಕ್ಕೆ ಒಂದು ಚಾನ್ಸ್ ಇದ್ದಿದ್ರೆ ಏನ್ ಮಾಡ್ಬೋದಾಗಿತ್ತು? ಆ ಅವಸ್ಥೆಗೆ ಹೋಗ್ಬಿಡ್ಬೋದಾಗಿತ್ತು. ಇಲ್ಲ, ತರಿದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಮಾತಾಡ್ತ ಆಗತ್ತೆ. ಯಾವ ಕಾಲಕ್ಕೂ ಕೂಡ ನಾವು ಓಡಾಡದೆ ನಿಲ್ಬಹುದು, ನೋಡದೆ ಇರಬಹುದು, ಅದೇನು ತಗೊಳ್ಳದೆ ಇರಬಹುದು, ಅದು ಉಸಿರಾಡದೆ ಇರ್ಲಕ್ಕಾಗತ್ತಾ? 24x7 ಹೇಗೋ ದೇವರ ಜೊತೆ ನಮ್ಮ ಸಂಬಂಧ ಹೇಗಿದೆ ಅಂದ್ರೆ 24x7. ಅದನ್ನೇ ಭಾಗವತಾತ್ರದಲ್ಲಿ ಹೇಳ್ತಾರೆ. ಅನಿತ್ಯ ಸಂಬಂಧಯುತ ಪುತ್ರಾದ್ಯಾಹ ನಿತ್ಯ ಸಂಬಂಧಯು ಖರಿ. ಉಳಿದವರ ಕಾಂಟ್ಯಾಕ್ಟ್ ಏನಿದ್ರು ಕೂಡ ಟೆಂಪರರಿ, ಎಷ್ಟು ಲಾಂಗ್ ಟೆಂಪರರಿ ಅಷ್ಟೇ. ಆದ್ರೆ ದೇವರದ್ದು ಮಾತ್ರ ಫಾರ್ ಎವರ್. ಯಾವ ಅನಾದಿ ಕಾಲದಿಂದ ಮುಕ್ತಿಯಲ್ಲೂ ಕೂಡ ದೇವರ ಸೇನೆ. ಮಾದೃಶೋ ನರ ಪಾಪಿ ತಾದೃಶೋ ಇತ್ಯೇವಂ ಅನಯಾ ಸ್ತುತ್ಯ ಕಿಂಕರೋಸ್ಮಿ ಋಷಿ. ಕಿಂಕರ ಅಂದ್ರೆ ದಾಸ. ಲೋಕೇಶ ಭೂಯೋ ಭೂಯೋಸ್ತಿ ಕಿಂಕರ. ದಾಸ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಏನರ್ಥ ಇದೆ? ಕಿಂಕರ ದಾಸ ಎರಡು ಒಂದೇ, ಸ್ವಲ್ಪ ವ್ಯತ್ಯಾಸ ಇದೆ. ದಾಸ ಅಂದ್ರೆ ದಾಸ ಅಧೀನ ಅಂತ ಅಷ್ಟ ಅರ್ಥ ಆಗುತ್ತೆ. ಕಿಂಕರ ಅಂದ್ರೆ ಹಾಗಲ್ಲ. ಕಿಂಕರೋಮಿ ಅಟೆಂಡರ್, ಏನ್ ಹೇಳಿದ್ರು ಇದು ಮಾಡುದು ಅಂತಾನೆ ಇರ್ಬೇಕು ಅವನು. ಇಲ್ಲದವ್ರ ಕಿಂಕರ ಪೋಸ್ಟ್ ಹೋಗ್ಬಿಡುತ್ತೆ. ಕಿಂಕರೋಸ್ಮಿ, ಅರ್ಥ ಆಯ್ತಾ? ಕಿಂಕರ. ಆದ್ರಿಂದ ದೇವರು ಏಕಾಶಿ ಮಾಡ್ಬೇಕಷ್ಟೆ, ಬೇರೆ ದಾರಿ ಇಲ್ಲ. ಮಾಡ್ಬೇಕು, ನಮ್ಮ ಆಪ್ಷನ್ ಇಲ್ಲ ಅದಕ್ಕೆ. ಕಿಂಕರ. ಹೌದು, ಮಹಾಲಕ್ಷ್ಮೀ ದೇವಿ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತೆ. ಹೇಳು ಏನು ಧನ್ಯಳು. ಕೋಟಿ ಕೋಟಿ ದಾಸರಿರಳು, ವೃತ್ಯರಿರಳು. ಅರ್ಥ ಆಯ್ತಾ? ತಾವು ಸೇವೆ ಮಾಡ್ತಾರೆ, ಪರಮಾತ್ಮನ ಸೇವೆ ಮಾಡ್ತಾರೆ. ದೊಡ್ಡ ಯೋಗ ಅದು. ಆದ್ರಿಂದ ಕಿಂಕರರು. ಯಚ್ಚಾಪರಾಧಂ ಮಾದೃಶೋನ ಕಿಂಕರೋಸ್ಮಿ ಆತ್ಮಾನಂ ದೇವಾಯ. ಈ ರೀತಿ ತಿಳ್ಕೊಂಡು ಭೂಯೋ ಭೂಯೋಸ್ಮಿ ಕಿಂಕರ, ಮತ್ತೆ ಕಿಂಕರರೇ. ಇತ್ತೇವ ಮನಯ ಸ್ತುತ್ಯ. ನಿಮಗೆ ಅರ್ಥ ಆಗ್ಬೇಕಾದ್ರೆ ಆಫೀಸ್ನಲ್ಲಿ ಬೆಲ್ ಹೊಡಿತಿರ್ತಾರೆ, ಬೆಲ್ ಹೊಡೆದ ಬರ್ತಾರ. ಹೊಡೆದಾಗಲ್ಲ ಬರ್ತಾನೆ ಇರ್ಬೇಕು. ಅಲ್ಲಿ ಕೂತಿರ್ತಾನೆ, ಕರಾಗಲ್ಲ ಬರ್ತಿರ್ಬೇಕು. ಎಷ್ಟೊತ್ತು ಕರಿತೀರಿ ಅಂತ ಹೇಳಾಗಿಲ್ಲ, ಎಷ್ಟು ಬೇಕಾದ್ರೆ ಕರಿಬಹುದು. ಅದು ಕಿಂಕರೋಸ್ಮಿ ವಿನಿವೇದೈ. ಮಾದೃಶೋ ಇತ್ತೇವ ಮನಯ ಸ್ತುತ್ವಾ ದೇವಂ ದಿನೇ ದಿನೇ. ಈಗ ದೇವರನ್ನ ಈ ರೀತಿ ಮೇಲೆ ಸ್ತೋತ್ರ ಮಾಡ್ತಾ ಇರ್ಬೇಕು. ಕಿಂಕರೋಸ್ಮೀತಿ ಚಾತ್ಮಾನಂ ದೇವಾಯ ವಿನಿವೇದಯೇ. ನಮ್ಮನ್ನ ಸಬ್ಮಿಟ್ ಮಾಡ್ಕೋಬೇಕು. ಸಾರಸ್ಯ ನಿವೇದ, ನಮ್ಮನ್ನ ಸಬ್ಮಿಟ್ ಮಾಡ್ಕೋಬೇಕು. ನಾವಿನ್ನು ರೆಡಿ ಇದ್ದೇವೆ. ಅವನೆಲ್ಲ ಏನೋ ಮಾಡಾಗಿಲ್ಲ. ಅವನು ತಕ್ಷಣ ಏನೋ ಮಾಡ್ತಾ ಇದ್ದೀನಿ ಸರಿ ಅಂತ ಹೇಳಾಗಿಲ್ಲ ಅವನು. ಗೊತ್ತಾಯ್ತಾ? ಒಂದ್ ಹೇಳ್ಬೋದು ಅಷ್ಟೇ. ಏನ್ ಮಾಡ್ಬೋದು ಹೇಳಿ? ಅವನ ನೀವು ಮೊದಲು ಹೇಳಿದ ಕೆಲಸ ಮಾಡ್ತಾ ಇದ್ದೇನೆ, ಅದನ್ನ ಮುಗಿಸಿ ಬರ್ತೀನಿ ಅಂತ ಬೇಕಾದ್ರೆ ಹೇಳ್ಬೋದು ಅಷ್ಟೇ. ಅದು ಇವನೇ ಕೊಟ್ಟ ಕೆಲಸ, ಆದ್ರಿಂದ ಹೋಗ್ತಾರೆ. ಅಥವಾ ಆ ಬೇಡ ಇದು ಮಾಡೋದ್ರೆ ಬಿಟ್ಬಿಡ್ತಾರೆ. ಆ ಕೆಲಸ ಬಿಟ್ಬಿಡು, ಈ ಕೆಲಸ ಮಾಡೋದು ಅದನ್ನೇ ಮಾಡು. ನಿವೇದನೆ ಮಾಡ್ಕೊಳ್ಬೇಕು, ನಿವೇದಿಸಿಕೊಳ್ಳಬೇಕು. ವಿಶೇಷವಾಗಿ ನಿವೇಶಿಸ್ಕೊಳ್ಳು, ಭಕ್ತಿಯಿಂದ ನಿವೇಶಿಸ್ಕೊಳ್ಬೇಕು. ಬಂದಿದ್ದೀನಿ ನೋಡ್ರಿ, ಹಾಗೆಲ್ಲ ಹೇಳ್ಬಾರ್ದು. ಹೇಳ್ಬೇಕು. ಏನ್ ಸಾರುತ್ತಾರೆ ಬರ್ತಾರಲ್ಲ ಹಾಗೆ ಬರ್ಬೇಕು. ಇತಿ ಮತ್ವಾ ಜಗನ್ನಾಥ ವಿನಯೇನ ನಿವೇದಯ. ವಿನಿವೇದೆ ವಿನಯೇನ ನಿವೇದ. ವಿನಯದಿಂದ ಹೇಳಬೇಕು ಹೊರತು ಬೇರೆ ಅಲ್ಲ. ಇತಿ ಮತ್ತು ಇವನ್ ಕಂಡಕ್ಟರ್ ತಗೋಬೇಕಾಗಿದೆ. ಅದನ್ನ ಕೊಟ್ಕೊಡೋ ಟಿಕೆಟ್ ಅಂತ ಕೆಳಗೆ ಬರುತ್ತಾ? ತರಕಾರಿ ಕೊಡ್ಬೇಕಾದ್ರೆ ಕೂಡ ಏನ್ ಮಾಡಕ್ ನೀವು ಜೋಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇತಿಮತ್ವ ಜಗನ್ನ ಮಾದೃಶೋ ನ ಪರಃ ಪಾಪಿ. ಎಷ್ಟು ಕಂಪೇರ್ ಮಾಡ್ಕೊತಾರೆ. ಅಂತಿಂತ ಸಂಬಂಧ ಅಲ್ಲ ನಮ್ದು. ಮಾದೃಶೋ ನ ಪರಃ ಪಾಪಿ
ತಾದೃಶೋನ ದಯಾಪರ, ನನ್ನಂತ ಪಾಪಿ ಇಲ್ಲ, ನಿನ್ನಷ್ಟು ಕರುಣಾಳು ಇಲ್ಲ. ಅದಕ್ಕೆ ಕೆಲವರು ತಮಾಷೆ ಮಾಡ್ತಾರೆ, ದೇವರೇ ತಪ್ಪು ಯಾಕೆ ಮಾಡ್ತೀರ ಗೊತ್ತಾ, ತಪ್ಪು ಮಾಡ್ಬೇಕಂತ ಮಾಡೋದಿಲ್ಲ, ನೀನು ಕ್ಷಮಾ ಕೂಡ ಟೆಸ್ಟ್ ಮಾಡ್ತಾ ಇದ್ದೀರಿ, ಕ್ಷಮಾ ಸವಾಲ್ ಆಗ್ತಾ ಇದ್ದೆ, ಇದನ್ನ ಕ್ಷಮಿಸ್ತೀಯ ಅಂತ ಕೇಳ್ಬೇಕು, ಗೊತ್ತಾಯ್ತಾ. ಮತ್ತೆ ಇನ್ನೊಂದು, ನಿನ್ ಎಷ್ಟು ಕ್ಷಮಿಸ್ತೀಯ ಅಂತ ಜನ ಗೊತ್ತಾಗ್ಬೇಕಲ್ಲ, ಅದಕ್ಕೆ ನಾನು ಪಾಪ ಮಾಡಿ ತೋರಿಸಿ ನೀನ್ ನನ್ನನ್ನು ಕ್ಷಮಿಸಿ ಜನ ತಿಳ್ಕೊಬೇಕಂದ್ರ, ಅರ್ಥ ಆಯ್ತಾ. ಇಷ್ಟರ ಮಟ್ಟಿಗೆ ಪಾಪ ಮಾಡೋ ಉದ್ದೇಶ ಇಲ್ಲೋದು ಏನ್ ಸೇರ್ಕೊಂಡಿದೆ, ಪರಮಾತ್ಮನ ಕಾರುಣ್ಯ ತೋರ್ಸೋದಿದೆ. ಈ ದ್ರೌಪದಿ ಪ್ರಸಂಗನೂ ಹಾಗಿದೆ. ದ್ರೌಪದಿಯಲ್ಲಿ ದುಃಖ ಇಲ್ಲ, ಭಾರತೀಯ ದುಃಖ ಇಲ್ಲ. ಯಾಕೆ ಹಾಗೆ ಮಾಡಿದ್ರು ಅವರು, ಬೇರೆಯವರಿಗೆ ತಾವ ವಿಚಾರ ಬೇರೆ, ದುಃಖ ಇಲ್ಲದ ಯಾತಕ್ಕೆ ಕೇಳ್ತಾರ ಅವರು, ಎಷ್ಟು ಕಾರುಣ ಅಂತದ್ದು ಗೊತ್ತಾಗ್ಬೇಕು. ಎಲ್ಲ ಕೇಸ್ ಇದಾಗ್ಬಿಟ್ಟು ಥಿಯರಿನೇ ಆಗ್ಬಿಟ್ರೆ ಪ್ರಾಕ್ಟಿಕಲ್ ದೃಷ್ಟಾಂತ ಬೇಕಲ್ಲ, ಒಂದು ದೃಷ್ಟಾಂತ ಇದೆ ತೋರಿಸಿದ್ ಹೇಳ್ಬೇಕಲ್ಲ. ದೇವ್ರು ಸ್ವಲ್ಪ ಕೊಟ್ಟರು ತಗೋತಾನೆ, ಅಳ್ತಾರಷ್ಟೇ, ಬಾಯ್ಲಂತಾರಷ್ಟೇ, ಎಲ್ಲಿ ನಡೆದಿದ್ದಾನೆ, ಖುಷಿ ಎಲ್ಲ ಕೊಟ್ಟ, ಒಪ್ಪಿಡಿ ಅವಲಿಗ ಕೇಳ ಅರ್ಥ, ಎಕ್ಸಾಂಪಲ್ ಸಿಗ್ತಾನೆ, ಹೊತ್ತಾನೆ. ತಪ್ಪು ಮಾಡಿದ್ರೆ ಬೈದ್ರು ಶ್ರಮಿಸ್ತಾನೆ. ಕೆಟ್ಟ ಮಾತಂದೆ ಚೈದ್ಯನ ಪಟ್ಟೆಯೊಳಗೆ ಗಿಂಬಿಟ್ಟ, ಅವೆಲ್ಲ ಏನ್ ತೋರಿಸುತ್ತೆ ನಮಗೆ, ಹೌದು ತೋರಿಸ್ತಾರೆ, ಮಾಡಿ ತೋರಿಸಿದ್ದಾನೆ ಅಂತ ಒಪ್ಪುತ್ತಾರೆ. ಮಾದೃಶೋನ ಪರಃ ಪಾಪಿ, ಕೆಲವು ಆಫೀಸ್ ಇರುತ್ತೆ, ಏನಿರೋ ಸುಮ್ಮನೆ ಬೋರ್ಡ್ ಹಾಕೊಂಡಿರ್ತಾರೆ, ಪರ್ಪಸ್ ಹಾಕಿರ್ತಾರೆ, ಯಾವ್ದು ಎಕ್ಸಿಕ್ಯೂಟ್ ಆಗಿರೋದಂದ್ರೆ ಅದಕ್ಕೆ ಜನ ಮೋಸ ಹೋಗ್ಬಿಡ್ತಾರೆ. ಮಾಡಿ ತೋರಿಸ್ಬೇಕು, ಇಷ್ಟು ಜನ ಆಗಿದ್ದಾರೆ ನೋಡಿ, ಇವ್ರು ಟ್ಯುಟೋರಿಯಲ್ಸ್ ಎಲ್ಲ ಬೋರ್ಡ್ ಹಾಕ್ತಾರೆ, ಇಷ್ಟು ಜನ ರ್ಯಾಂಕ್ ತಗೊಂಡಿದ್ದಾರೆ, ಪಾಸ್ ಆಗಿದ್ದಾರೆ ಅಂತ. ಯಾಕಂದ್ರೆ ಜನ ಅಲ್ಲಿ ಬರಲಿ ಅಂತ ಹೇಳೋರು. ಮಾದೃಶೋನ ಪರಃ ಪಾಪಿ ತಾದೃಶೋನ ದಯಾ ಪರಃ ಇತಿವತ್ವಾ ಜಗನ್ನಾಥ ರಕ್ಷಮಾಂ ಗರುಡಧ್ವಜ. ಇದನ್ನು ಗಮನಿಸಿ ನೀನು ನಮ್ಮನ್ನು ರಕ್ಷಿಸು ಅಂತ ಕೇಳ್ತಾರೆ. ಯಚ್ಚಾಪರಾಧಂ ಕೃತವಾನ್ ಅಜ್ಞಾನಾತ್ ಪುರುಷೋತ್ತಮ, ಪರಮಾತ್ಮ ಅಜ್ಞಾನ ತಪ್ಪುಗಳನ್ನು ಮಾಡಿದ್ದೇನೆ, ಅಜ್ಞಶ್ಯ ಮಮ ದೇವೇಶ ತತ್ಸರ್ವಂ ಕ್ಷಂತುಮರ್ಹಸಿ. ನಾನು ಅಜ್ಞಾನ ಒಂದೇ ಕಾರಣಕ್ಕೆ, ಪಾಪ ಅವನಿಗೆ ಗೊತ್ತಿಲ್ಲ ಬಿಟ್ಬಿಡಿ ಅಂತಾರಲ್ಲ ಹಾಗೆ, ಪಾಪ ಅವನಿಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ, ನನಗೆ ಗೊತ್ತಿಲ್ಲ ಆದ್ರಿಂದ ದಯವಿಟ್ಟು ಕ್ಷಮಿಸಿ ಬಿಡು. ಅಹಂಕಾರಾರ್ಥ ಕಾಮೇಶು ಇನ್ನು ಜಾಸ್ತಿನೇ ಇದೆ, ಅಲ್ಲಿಗಿರ್ಲಿ. ಅಹಂಕಾರಾರ್ಥತಾ ಕಾಮೇಶು ಪ್ರೀತಿರದ್ಯೈವ ನಶ್ಯತು ತ್ವಾಂ ಪ್ರಪನ್ನಸ್ಯ ಮೇ ಸೈವ ವರ್ಧತಾಂ ಶ್ರೀಪತೆ ತ್ವಯಿ. ಅಹಂಕಾರಾರ್ಥ ಕಾಮೇಶು ಪ್ರೀತಿ ರದ್ಯೈವ ನಶ್ಯತು. ಅಹಂಕಾರಕ್ಕೆ ಕಾರಣವಾಗತಕ್ಕಂತಹ ಅರ್ಥಕಾಮಗಳಲ್ಲಿ ಸಂಪತ್ತು ಕೊಟ್ಟ, ನಾನು ಶ್ರೀಮಂತನೇ ಇಲ್ಲ ಅನ್ಕೊಂಡೆ, ಇಂಥ ಸಂಪತ್ತು ನಾನು ಕೊಡಬೇಡ, ಏನು ಬಂತ ಅದರಲ್ಲಿ, ಅಹಂಕಾರ ಸೈಡ್ ಎಫೆಕ್ಟ್ ಇದೆ, ಅದು ಬೇಡ ನನಗೆ. ಯಾವುದನ್ನು ಕೊಟ್ಟರೆ ಅಹಂಕಾರ ಬರೋದು ಅಂಥದ್ದನ್ನು ಕೊಡೋದು, ಗೊತ್ತಾಯ್ತಾ. ಇಲ್ಲ ಅಹಂಕಾರ ಬಂತು ಮತ್ತೆ ದಾರಿ ತಪ್ಪ ಕೆಲಸನೇ. ಅಹಂಕಾರ ಯಾವುದಿಲ್ಲ, ಕೆಲವು ಶ್ಲೋಕಗಳು ಪಾಠಾಂತರಗಳು, ಕೆಲವು ಇದೆ ಕೆಲವರಲ್ಲಿ ಇಲ್ಲ, ಇದರಲ್ಲಿದೆ ಅದು ಕೆಲವರಲ್ಲಿ ಇಲ್ಲ, ಕೆಲವು ಬೇರೆ ಇರೋದಿಲ್ಲ, ಆ ಥರ ಆಗಿದೆ. ಆಮೇಲೆ ಅದಕ್ಕೆ ಯಾಕೆ ಹೀಗೆಲ್ಲ ಪಾಠಾಂತರ ಬರುತ್ತೆ ಅಂದ್ರೆ, ಗ್ಯಾಪ್ ಬಿಟ್ಟಾಗ ಫಿಲಪ್ ಮಾಡಕ್ ಹೋಗ್ಬಿಡುತ್ತೆ. ಕಂಟಿನ್ಯೂಟಿ ಇದ್ರೆ ಏನಾಗೋದಿಲ್ಲ, 4 ದಿವಸ ಉಪಯೋಗಿಸೋರು ಹುಡುಕ್ಬೇಕಾಗತ್ತೆ, ಡೈಲಿ ಉಪಯೋಗಿಸೋದನ್ನ ಮರಿಲಕ್ಕಾಗೋದಿಲ್ಲ. ಯಚ್ಚಾಪರಾಧಂ ಕೃತ ಕಾಮೇಶು ಪ್ರೀತಿ, ಅದಕ್ಕೆ ಗ್ರಂಥ ಉಳಿಸೋದು ಕೂಡ ಒಂದು ದೊಡ್ಡ ತಪಸ್ಸು. ಏನು ಮಾಡಕ್ ಬರೋದಿಲ್ಲ, ಗ್ರಂಥ ಸಂರಕ್ಷಣೆ ಆಗತ್ತಲ್ಲ, ಮುನ್ನಡೆ ತಲುಪುತ್ತೆ, ಅದು ಮಾಡೋ ಪುಣ್ಯ ನಮಗೆ ಬರುತ್ತೆ, ಒಂದು ಶೇರ್ ಬರ್ತಾನೆ ಇರುತ್ತೆ. ಅದರಿಂದ ಕೆಲಸ ಮಾಡ್ತಿರ್ಬೇಕು. ಹಿಂದೆಲ್ಲ ಅನೇಕರು ಇರ್ಲಿಲ್ಲ, ಪುಸ್ತಕಗಳಿಂದ ಪ್ರಿಂಟ್ ಆಗತ್ತೆ ಸರಿ, ಹಿಂದೆಲ್ಲ ಗ್ರಂಥ ಅವ್ರಿಗೆ ಬರ್ಕೊಡೋದೇ ಕೆಲಸ, ದಾನ ಮಾಡಿಸೋದು, 100 ಕಾಪಿ ಬರ್ಕೊಡು ಅಂತ ಹೇಳೋದು, ದಾನ ಮಾಡಿಸೋದು. ಪ್ರಿಂಟ್ ಕಾನ್ಸೆಪ್ಟ್ ಇದ್ದಿಲ್ಲ, ಎಷ್ಟು ಜನ ಖುಷಿ ಆಗ್ತಿತ್ತು ನೋಡಿದ್ರೆ. ಅವರೇ ಬರ್ಕೊಂಡು ಓದ್ಬೇಕಾದ್ರೆ ಟೈಮ್ ಎಷ್ಟು ಹೋಗ್ತಾ ಇತ್ತು, ರೆಡಿಮೇಡ್ ಕೊಟ್ಟ ಓದಕ್ಕೆ ಅನುಕೂಲ ಆಗತ್ತ. ಆ ರೀತಿಯಲ್ಲಿ ಅಹಂಕಾರ ಬರದೇ ಇರತಕ್ಕಂತಹ ರೀತಿಯಲ್ಲಿ ನನಗೆ ಉದ್ಧಾರ ಮಾಡು. ತ್ವಾಂ ಪ್ರಪನ್ನಸ್ಯ ಮೇ ಸೈವ ವರ್ಧತಾಂ ಶ್ರೀಪತೆ ತ್ವಯಿ. ಆದ್ರೆ ನಿನ್ನ ಪ್ರಪನ್ನನಾಗ್ತೀಯಲ್ಲ, ನಿನ್ನನ್ನು ಆಧರಿಸಿ ಬದುಕ್ತೇನಲ್ಲ, ಆಗ ಏನು ವೃದ್ಧಿ ಆಗತ್ತಲ್ಲ, ಅಂತ ಚಾನ್ಸ್ ಯಾವಾಗಲೂ ಕೊಡು, ಇದೆಲ್ಲ ನಾನು ಕೊಡಬೇಡ ಅಂತ ಹೇಳ್ತಾರೆ. ಅಲ್ಲಿಗೆ ಓಂ ಅತ್ಯುತ್ತ